ಎವ್ರಿವಾನ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂಟ್ರೊಡಕ್ಷನ್ ಆಗಿ ನನ್ನ ಹೆಸರು ಕವನ. ನಾನು ಡಾಕ್ಟರ್. ಇವಾಗ ಸದ್ಯಕ್ಕೆ ಹಾಸ್ಪಿಟ್ಲಲ್ಲಿ ವಾರ್ಡ್ ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಅ ಡೇ ಇನ್ ಮೈ ಲೈಫ್ ತೋರಿಸೋಣ ಅಂತ ನಿಮಗೂ ಒಂದು ವಾರ್ಡ್ ಡಾಕ್ಟರ್ ಹಾಸ್ಪಿಟ್ಲಲ್ಲಿ ನೈಟ್ ಡ್ಯೂಟಿ ಮಾಡಬೇಕಾದ್ರೆ ಏನೇನು ಕೆಲಸ ಮಾಡ್ತಾರೆ ಅಂತ ತೋರಿಸೋಣ ಅಂತಿದ್ದೀನಿ. ಆ್ಯಂಡ್ ಇವಾಗ ಸದ್ಯಕ್ಕೆ 4 o'clock ಆಗಿದೆ ಸಾಯಂಕಾಲ. 5 o'clockಗೆ ನಾನು ರಿಪೋರ್ಟ್ ಮಾಡ್ಕೋಬೇಕು. ಯೂಶ್ವಲಿ 5 o'clockಯಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ 9 o'clockವರೆಗೂ ನೈಟ್ ಡ್ಯೂಟಿ ಅಂತ ಕೌಂಟ್ ಆಗುತ್ತೆ. ಆ್ಯಂಡ್ ಸೊ ದ ಹೋಲ್ ಟೈಮ್ ನಾವು ಹಾಸ್ಪಿಟ್ಲಲ್ಲೇ ಇರ್ತೀವಿ. ಎನಿ ಆರ್ಡರ್ಸ್ ಇದೆಯಾ, ಇಲ್ಲ ಸಡನ್ನಾಗಿ ಎಮರ್ಜೆನ್ಸಿಯಾಗಿ ಪೇಷಂಟ್ಗೆ ಏನಾದರೂ ಟ್ರೀಟ್ಮೆಂಟ್ ಕೊಡೋದಿದೆಯಾ, ಮೆಡಿಸಿನ್ಸ್ ಕೊಡೋದಿದೆಯಾ, ಇನ್ವೆಸ್ಟಿಗೇಷನ್ಸ್ ಕಳಿಸೋದಿದೆಯಾ, ಅದನ್ನೆಲ್ಲ ನೋಡ್ಕೊಳ್ಳೋದು ನಾವು ವಾರ್ಡ್ ಡಾಕ್ಟರ್ಸ್. ಬನ್ನಿ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಹಾಸ್ಪಿಟ್ಲಲ್ಲಿ ಒಂದು ನೈಟ್ ಡ್ಯೂಟಿ ಡಾಕ್ಟರ್ ಆಗಿ. ಸೊ ಅಲ್ಲಿ ನೀವು ನೋಡ್ದಂಗೆ ಬ್ಲಡ್ ಬ್ಯಾಗ್ ಇತ್ತು. ಅದು ಯಾಕೆ ಯೂಸ್ ಮಾಡ್ತಾ ಇದ್ವಿ ಅಂದರೆ ಬ್ಲಡ್ ಟ್ರಾನ್ಸ್ಫ್ಯೂಸ್ ಮಾಡಬೇಕಾಗಿತ್ತು ಒಂದು ಪೇಷಂಟ್ಗೆ. ಸೊ ಬೇಸಿಕಲಿ HB ಕಮ್ಮಿ ಇದ್ದರೆ, ಇಲ್ಲ ಅವರಿಗೆ ಬ್ಲೀಡಿಂಗ್ ಆ್ಯಕ್ಟಿವ್ ಆಗಿ ಆಗ್ತಾ ಇದೆ ಅಂದರೆ, ಇಲ್ಲ ಅವರು ಆಕ್ಸಿಡೆಂಟ್ ಆಗಿ ಬ್ಲಡ್ ತುಂಬ ಲಾಸ್ ಆಗಿದೆ ಅಂದರೆ ಅವಾಗ ಯೂಶ್ವಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತೀವಿ. ಆ್ಯಂಡ್ ಎನಿ ಮೇಜರ್ ಸರ್ಜರಿಗೆ ಹೋಗ್ತಿದ್ದಾರೆ ಆದರೆ ಅವ್ರ HB ತುಂಬ ಕಮ್ಮಿ ಇದೆ, 8 ಇಲ್ಲ 7ಗಿಂತ ಕಮ್ಮಿ ಇದೆ ಅಂದರೆ ಅವಾಗ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತೀವಿ. ಆ ರೆಡ್ ಕಲರ್ ಬ್ಯಾಗ್ ನೋಡಿದ್ದು ನೀವು, ಬೇಸಿಕಲಿ PRBC ಅಂತ. ಅದರಲ್ಲಿ ಬರೀ ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ. ಆ್ಯಂಡ್ ಅದನ್ನು ಹಾಕಿದ ತಕ್ಷಣ, ಯೂಶ್ವಲಿ 1 ಬ್ಯಾಗ್ ಹಾಕಿದ ತಕ್ಷಣ 1 HB ಕೌಂಟ್ ಜಾಸ್ತಿ ಆಗುತ್ತೆ. ಆದರೆ ಈ ಟ್ರಾನ್ಸ್ಫ್ಯೂಷನ್ ಆಗೋದು, ಅದನ್ನು ನೋಡೋದು, ಅದಕ್ಕೆ ಕನ್ಸೆಂಟ್ ತಗೊಳ್ಳೋದು. ಇವಾಗ ಸಪೋಸ್ ಕೆಲವ್ರಿಗೆ ಅಲರ್ಜಿ ಇರುತ್ತೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತಾ ಇದ್ದಂಗೆ ಸಡನ್ನಾಗಿ ಫೀವರ್ ಆಗೋದು, ಇಲ್ಲ ಚಳಿ ಆಗೋದು, ಇಲ್ಲ ರ್ಯಾಷಸ್ ಆಗೋದು, ಆ ಥರ ಏನಾದರೂ ಆದರೆ ಅವ್ರಿಗೆ ಅಲರ್ಜಿ ಆಗ್ತಾ ಇದೆ ಅಂತ ಅರ್ಥ. ಆ ಥರ ಇಮಿಡಿಯೇಟ್ ಎಮರ್ಜೆನ್ಸಿ ಕೇಸಸಲ್ಲಿ ವಾರ್ಡ್ ಡಾಕ್ಟರ್ ನೋಡ್ಕೊತಾರೆ. ಆ್ಯಂಡ್ ಯೂಶ್ವಲಿ ಆರ್ಡರ್ಸ್ ಕೂಡ ಪ್ರೈಮರಿ ಟೀಮ್ ಅವ್ರು ಬರೆದು ಹೋಗಿರ್ತಾರೆ, ಯಾವ್ಯಾವ ಮೆಡಿಸಿನ್ಸ್ ಕೊಡಬೇಕು ಇಲ್ಲ ಅಂತ. ಬಟ್ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದು, ಮತ್ತು ಈವನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರ ವೈಟಲ್ಸ್ ಅಂದರೆ BP, ಪಲ್ಸ್, ಆಕ್ಸಿಜನ್ ಸ್ಯಾಚುರೇಷನ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳೋದು ಕೂಡ ನಾವು ವಾರ್ಡ್ ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಇದು ಒಂದು ಥಿಂಗ್ ನನ್ನ ನೈಟ್ ಡ್ಯೂಟಿನಲ್ಲಿ ಇವತ್ತು ಮಾಡಿದ್ದು. ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದ್ವಿ. ಅದರ್ ಥಿಂಗ್ಸ್ ಈ ಥರನೇ ಬೇರೆ ಏನು ಮಾಡ್ತೀವಿ ನಾವು ಆ್ಯಸ್ ಅ ವಾರ್ಡ್ ಡಾಕ್ಟರ್ ಅಂದರೆ, 1 ಕ್ಯಾಥೆಟ್ರೈಸೇಷನ್ ಮಾಡ್ತೀವಿ, ಮತ್ತು ಇನ್ನೊಂದು ರೈಲ್ಸ್ ಟ್ಯೂಬ್ ಅಂತ ಹಾಕ್ತೀವಿ, ನೋಸಿಂದ ಸ್ಟಮಕ್ವರೆಗೂ ಹೋಗುತ್ತೆ, ಆ ಥರ ಟ್ಯೂಬ್ ಹಾಕ್ತೀವಿ. ಸೊ ಈ ಥರ ಚಿಕ್ಕ ಚಿಕ್ಕ ಪ್ರೊಸೀಜರ್ಸ್ ಕೂಡ ಮಾಡೋಕ್ಕೆ ನಮಗೆ ಸಿಗುತ್ತೆ ಆ್ಯಸ್ ಅ ಡ್ಯೂಟಿ ಡಾಕ್ಟರ್. ಇದು ಬೇಸಿಕಲಿ ನಮ್ಮ ಹಾಸ್ಪಿಟ್ಲಲ್ಲಿರೋ ಲೈಬ್ರರಿ. ಇಲ್ಲಿ ನನಗೆ ಕೆಲವು ಬುಕ್ಸ್ ಸಿಕ್ತು. ಆ್ಯಂಡ್ ಇವತ್ತು ನೈಟ್ ಡ್ಯೂಟಿಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಕೇಸ್ ಬಂದಿತ್ತು, ಸಿಕ್ ಸೈನಸ್ ಸಿಂಡ್ರೋಮ್ ಅಂತ. ಬೇಸಿಕಲಿ ಒಂದು ಮಿಡಲ್ ಏಜ್ಡ್ ಲೇಡಿ, ಅವ್ರಿಗೆ ಎವ್ರಿ ಟೈಮ್ ಊಟ ಮಾಡಿದ ತಕ್ಷಣ ಬ್ಲ್ಯಾಂಕ್ ಔಟ್ಸ್ ಆಗ್ತಾಯಿತ್ತು, ಅಂದರೆ ಮೂರ್ಛೆ ತಪ್ತಾಯಿದ್ರು ಎವ್ರಿ ಟೈಮ್ ಊಟ ಮಾಡಿದಾಗ. ಆ್ಯಂಡ್ ಇದು ಬರೀ 2 ವೀಕ್ಸಿಂದ ಸ್ಟಾರ್ಟ್ ಆಗಿದ್ದು. ಇದಕ್ಕೆ ಮುಂಚೆ ಅವ್ರಿಗೆ ಬರೀ ಹೈಪರ್ ಟೆನ್ಷನ್ ಒಂದು ಕೋಮಾರ್ಬಿಡಿಟಿ ಇತ್ತು, ಬೇರೆ ಏನೂ ತೊಂದರೆ ಇರಲಿಲ್ಲ. ಸೊ ಇದು ಸಡನ್ನಾಗಿ ಯಾಕೆ ಸ್ಟಾರ್ಟ್ ಆಯಿತು ಅಂತ ನೋಡೋದಕ್ಕೆ ಅಡ್ಮಿಟ್ ಆಗಿದ್ರು. ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಯೂಶ್ವಲಿ ಈ ಥರ ಕೇಸಸ್ಸು. ಆ್ಯಂಡ್ ಕಾರ್ಡಿಯಾಲಜಿಸ್ಟ್ ನೋಡಿ ಅವ್ರಿಗೆ ECG ಕನೆಕ್ಟ್ ಮಾಡ್ತಾರೆ, ಹೋಲ್ಟರ್ ಮಾನಿಟರಿಂಗ್ ಅಂತ. ಹೋಲ್ಟರ್ ಮಾನಿಟರಿಂಗ್ ಅಂದರೆ 24 hours ECGನ ಕನೆಕ್ಟ್ ಮಾಡಿರ್ತಾರೆ ಪೇಷಂಟ್ಗೆ. ಸೊ ನೀವು ದಿನದಲ್ಲಿ ನಿಮ್ಮ ನಾರ್ಮಲ್ ದಿನಚರ್ಯದ ಕಾರ್ಯಗಳನ್ನ ಮಾಡಬೇಕು. ಆ್ಯಂಡ್ ನೀವು ಆ ಕಾರ್ಯ ಮಾಡಬೇಕಾದ್ರೆ ನಿಮ್ಮ ಹಾರ್ಟ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ ECG ರೆಕಾರ್ಡ್ ಮಾಡ್ತಾ ಇರುತ್ತೆ. ಇದು ಮಿನಿಮಮ್ ಅಟ್ಲೀಸ್ಟ್ 12 to 24 hours ಮಾಡಬೇಕು. ಆವಾಗಲೇ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗೋದು ನೀವು ದಿನದಲ್ಲಿ ಯಾವ ಆ್ಯಕ್ಟಿವಿಟಿ ಮಾಡಿದಾಗ ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಇಲ್ಲ ಯಾವ ಆ್ಯಕ್ಟಿವಿಟಿ ಮಾಡಿದಾಗ ನಿಮ್ಮ ಹಾರ್ಟ್ ರೇಟ್ ಕಮ್ಮಿ ಆಗುತ್ತೆ ಅಂತ.
ಸೊ ಈ ಪೇಷಂಟಲ್ಲಿ ಏನು ತಿಳಿದಿತ್ತಂದರೆ ಅವರು ಊಟ ಮಾಡಿದ ತಕ್ಷಣ ಅವ್ರ ಹಾರ್ಟ್ ರೇಟಲ್ಲಿ ಒಂದು ಪಾಸ್ ಬರ್ತಾಯಿತ್ತು ಆ್ಯಂಡ್ ಮ್ಯಾಕ್ಸಿಮಮ್ ಪಾಸ್ ಒಂದು 5 ಸೆಕೆಂಡ್ಸ್ವರೆಗೂ ಬರ್ತಾಯಿತ್ತು ಆ್ಯಂಡ್ ಈ 5 ಸೆಕೆಂಡ್ಸಲ್ಲೇ ಅವ್ರಿಗೆ ಮೂಚೆ ತಪ್ಪಿ ಹೋಗೋ ಥರ ಸಿಮ್ಟಮ್ಸ್ ಬಂದಿತ್ತು. ಸೊ ಫೈನಲ್ ಡಯಾಗ್ನೋಸಿಸ್ ಏನು ಮಾಡಿದ್ದು ಅಂದರೆ ಅವ್ರಿಗೆ ಸಿಕ್ ಸೈನಸ್ ಸಿಂಡ್ರೋಮ್ ಇದೆ ಅಂತ. ಇಲ್ಲಿ ನಾನು ಅದ್ರ ಬಗ್ಗೆನೇ ಓದೋಣ ಅಂತ ಬಂದು ಲೈಬ್ರರಿಯಲ್ಲಿ ಕೂತ್ಕೊಂಡು ಬುಕ್ಸಲ್ಲಿ ಓದ್ತಿದ್ದೆ ಆ್ಯಂಡ್ ಆ್ಯಕ್ಚುಲಿ ಇದು ವೆರಿ ರೇರ್ ಕೇಸ್ ಕಾಣಿಸೋದು, ಆಲ್ಮೋಸ್ಟ್ ನಾವು ನೋಡೋದೇ ಇಲ್ಲ. ಸೊ ಒನ್ ಆಫ್ ದ ರೇರ್ ಕೇಸಸ್ ಬಂದಿದ್ದು ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದರಿಂದ ಇಟ್ ವಾಸ್ ಕೈಂಡ್ ಆಫ್ ಲಕ್ಕಿ ನನಗೆ ಸಿಕ್ತು, ನಾನು ಓದೋಕ್ಕಾಯಿತು ಅಂತ. ಇಲ್ಲಿ ನಾನು ಅದೇ ಮಾಡ್ತಿದ್ದೆ. ಬೆಳಗ್ಗೆ ಆಗಿದೆ 9 ಗಂಟೆ. ಸೊ ನನ್ನ ಡ್ಯೂಟಿ ಆಯಿತು. ಸೊ ವಾಪಸ್ ಮನೆಗೆ ಬಂದೆ. ಇನ್ನು ಏನು ರೆಡಿ ಆಗಿಲ್ಲ, ಬ್ರಷ್ ಮಾಡಿಲ್ಲ, ಮುಖ ತೊಳೆದಿಲ್ಲ. ಫಸ್ಟ್ ಐ ಥಿಂಕ್ ಸ್ವಲ್ಪ ನಿದ್ದೆ ಮಾಡ್ತೀನಿ. ಬಿಕಾಸ್ ನೆನ್ನೆ ಟಿಲ್ 3 o'clockವರೆಗೂ ನನಗೆ ಕಾಲ್ಸ್ ಬರ್ತಾಯಿತ್ತು. ಪೇಷಂಟ್ ಕಂಪ್ಲೇಂಟ್ಸ್ ಇತ್ತು, ಕನ್ಸೆಂಟ್ ತೊಗೊಳೋದಿತ್ತು ಆ್ಯಂಡ್ ಸೋ ಮೆನಿ. ಒಂದು ಪೇಷಂಟ್ಗೆ ಸ್ವಲ್ಪ ಅಜಿಟೇಷನ್ ಇತ್ತು. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಮೆಡಿಕಲ್ ರಿಜಿಸ್ಟ್ರಾರ್ನ ಕೂಡ ಕಾಲ್ ಮಾಡಬೇಕಾಗಿ ಬಂತು. ಆಲ್ ಇನ್ ಆಲ್ ಹೇಳ್ದಂಗೆ ಜಾಸ್ತಿ ಕೆಲಸ ಏನಲ್ಲ, ಬಟ್ ಮತ್ತೆ ಕಾಲ್ ಮಾಡ್ತಾ ಇರ್ತಾರೆ. ಸೊ ಆವಾಗ ನಿಮಗೆ ನಿದ್ದೆ ಮಾಡ್ದಂಗೆ ಅನಿಸಲ್ಲ. ಆಲ್ದೋ ನಾನು 3 o'clockಯಿಂದ 8 o'clockವರೆಗೂ ನಿದ್ದೆ ಮಾಡಿದೆ, ಬಟ್ ಸ್ಟಿಲ್ ಇವಾಗ ಸ್ವಲ್ಪ ಟಯರ್ಡ್ ಇದ್ದೀನಿ. ಐ ಟೇಕ್ ಒನ್ ಕ್ವಿಕ್ ನ್ಯಾಪ್, ಆಮೇಲೆ ಮತ್ತೆ ವಿಲ್ ಸಿ ಇವತ್ತೇನು ಮಾಡೋದು ಅಂತ. ಇವತ್ತು ನನ್ನ ಪೋಸ್ಟ್ ಡ್ಯೂಟಿ ಆಫ್. ಸೊ ಐ ಹ್ಯಾವ್ ಒಂದಿನ ಪೂರ್ತಿ ರಜಾ ಇವತ್ತು, ಬೆಳಗ್ಗೆ ಪ್ಲಸ್ ರಾತ್ರಿ. ಆ್ಯಂಡ್ ನಾಳೆ ಸಂಡೇ ಮೋಸ್ಟ್ಲಿ ನಾನು ಡ್ಯೂಟಿ ಇರಲ್ಲ. ಸಂಡೇಸ್ ನಮಗೆ 24 hours ಡ್ಯೂಟಿ ಬರುತ್ತೆ. ಬಟ್ ಈ ಸಂಡೇ ನಂಗೆ ಡ್ಯೂಟಿ ಇಲ್ಲ ಅಂದರೆ ನಾಳೆ ಕೂಡ ರಜಾ ಇರುತ್ತೆ. ಸೊ ವೀಕೆಂಡ್ ರಜಾ ಇದೆ, ನೋಡೋಣ, ಮಜಾ ಮಾಡೋಣ.